ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು ತುಂಬ ಅದ್ಭುತವಾದಂಥ ಒಂದು ತಾಲೂಕು ಅಂತ ನಾನು ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ವ್ಯವಸಾಯ ವೃತ್ತಿ, ಕಾರ್ಖಾನೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮತ್ತು ಮೆಡಿಕಲ್ ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತು DRDO ಆಗಿರ್ಬೋದು, ಮತ್ತು ಇನ್ನಿತರ ಎಲ್ಲ ಥರ ವ್ಯವಸ್ಥೆ ಇರುವಂಥ ಒಂದು ತಾಲೂಕು ಅಂದರೆ ನಮ್ಮ ಚಳ್ಳಕೆರೆ. ಆ ಚಳ್ಳಕೆರೆಯಿಂದ ಕೇವಲ 32 ಕಿಲೋಮೀಟ್ರ್ ದೂರದಲ್ಲಿ ನಾನು ಈಗ ಇದ್ದೀನಿ. ತುಂಬ ಒಳ್ಳೆ ರಸ್ತೆ, 30 ಅಡಿ ರಸ್ತೆ ನೀವು ನೋಡ್ತಾ ಇರ್ಬೋದು. ಇದು ರಸ್ತೆ, ಇದು ಕಂಪ್ಲೀಟಾಗಿ 30 ಅಡಿ ರಸ್ತೆ ಹೋಗುತ್ತೆ. ಇದು ಜಮೀನಿಗೆ ಹೋಗುವಂಥ ರಸ್ತೆ. ಇದು ಮಧ್ಯದಲ್ಲೆಲ್ಲ ಕಾಲ್ದಾರಿಗಳಿದ್ದಾವೆ, ಬಟ್ ಇವೆಲ್ಲ ಸುಮ್ಮನೆ ಹಾಗೆ ಜಮೀನು ಖಾಲಿ ಇರೋದ್ರಿಂದ ಜನ ಅಡ್ಡಾಡಿದ್ದಾರೆ ಅಷ್ಟೇ. ಇಲ್ಲಿ ಯಾವುದೇ ಥರ ರಸ್ತೆ ಇಲ್ಲ. ಇದು ನೀವು ನೋಡ್ತಾ ಇರೋದಂಥದ್ದು 6 ಎಕರೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ, ರೆಡ್ ಸಾಯಿಲು ನೋಡಿ, ಈ ಥರ ಬರುತ್ತೆ, ಕೆಂಪು ಮಣ್ಣು, ತುಂಬ ಚೆನ್ನಾಗಿದೆ. ಯಾರಾದರೂ 6 ಎಕರೆ ಪ್ರಾಪರ್ಟಿ ಬೇಕು ನನಗೆ, ಒಂದು ಒಳ್ಳೆ ಅಗ್ರಿಕಲ್ಚರ್ ನಾನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದವ್ರಿಗೆ 30 ಅಡಿ ರಸ್ತೆ, ಒಳ್ಳೆ ಡಾಕ್ಯುಮೆಂಟು, ಜನರಲ್ ಪ್ರಾಪರ್ಟಿ, ಬೆಂಗಳೂರಿಂದ 220 ಕಿಲೋಮೀಟ್ರು, ಒಳ್ಳೆ ವಾತಾವರಣ ನೋಡಿ. ಇಲ್ಲಿ ಮೋಡ ಕವಿದ ವಾತಾವರಣ, ಈಗ ತಾನೇ ಮಳೆ ಬಂದಿದೆ, ವಾತಾವರಣ ತುಂಬ ತಣ್ಣಗೆ, ತುಂಬ ಚೆನ್ನಾಗಿದೆ. ಈ ಕಡೆ ನಮಗೆ ವೇದಾವತಿ ನದಿ ಬಂದುಬಿಟ್ಟು ಕೇವಲ 300 ಮೀಟ್ರ್ನಲ್ಲಿದೆ. ವೇದಾವತಿ ನದಿ ಹರಿಯೋದ್ರಿಂದ ನಮಗೆ ಬೋರ್ಗಳಿಗೆ ಒಳ್ಳೆ ಸೇಫ್ ಇದೆ. ಇಲ್ಲಿ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಸುತ್ತ ತೋಟಗಳೆಲ್ಲ ನೀರಾವರಿ ಮಾಡಿದ್ದಾರೆ ರೈತರು. ಈ ಒಂದು ಸ್ಮಾಲಾಗಿ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಒಂದೇ ಉದ್ದೇಶ, ಯಾರೆಲ್ಲ ಜಮೀನ ಹುಡುಕಾಟ ಮಾಡ್ತಾ ಇರ್ತೀರಾ, ತುಂಬ ಕಡೆ ನೀವು ಎಲ್ಲ ಜಮೀನನ್ನ ನೋಡಿರ್ತೀರ, ಬಟ್ ನಿಮಗೆಲ್ಲ ಅಲ್ಲಿ ಪೇಪರ್ ಚೆನ್ನಾಗಿದ್ರೆ ಭೂಮಿ ಚೆನ್ನಾಗಿರಲ್ಲ, ಭೂಮಿ ಚೆನ್ನಾಗಿದ್ರೆ ಪೇಪರ್ ಚೆನ್ನಾಗಿರಲ್ಲ, ಎರಡೂ ಚೆನ್ನಾಗಿದ್ರೆ ವ್ಯಾಪಾರ ಚೆನ್ನಾಗಿರೋದಿಲ್ಲ. ಬಟ್ ನಾನು ಎಲ್ಲ ಥರ ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ ವಿಡಿಯೋದಲ್ಲಿ ಕೇವಲ ನಾನು ನಿಮಗೆ ಇದ್ರ ಬೆಲೆ ಬಂದುಬಿಟ್ಟು 17.5 ಲಕ್ಷ ಹೇಳ್ತಾಯಿದ್ದೀನಿ. ಅದರಲ್ಲೂ ಸಹ ಸ್ವಲ್ಪ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ವ್ಯಾಪಾರ ಅಂದಮೇಲೆ. ಒಳ್ಳೆ ಭೂಮಿ, 5 ಎಕರೆ ನಿಮಗೆ 39 ಗುಂಟೆ ಬರುತ್ತೆ, ಟೋಟಲ್ 6 ಎಕರೆ ಅಂತ ಹೇಳ್ತೀನಿ. ಸಿಂಗಲ್ ಪಾಣಿ, ಒಳ್ಳೆ ಜಮೀನು, 30 ಅಡಿ ರಸ್ತೆ, ತಾರ್ ರೋಡಿಲಿಂದ 1 ಕಿಲೋಮೀಟ್ರ್ ಆಗುತ್ತೆ, ವಿಲೇಜ್ 1 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಚಳ್ಳಕೆರೆ 32, ಚಿತ್ರದುರ್ಗ 62, ನಮಗೆ ಬೆಂಗಳೂರು 220. ಈ ಥರ ಹೇಳ್ತಾ ನಾನು ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ಜಮೀನು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಬನ್ನಿ, ನಾನು ಕಾಲ್ ಮಾಡಿ ನಿಮ್ಗೆ ಏನು ಥರ ವ್ಯವಸ್ಥೆ ಬೇಕೋ ಆ ಥರ ಮಾಡಿಕೊಡ್ತೀನಿ. ಈಗ ಮಣ್ಣಿನ ವಿಷಯಕ್ಕೆ ಬರೋಣ. ನಿಮಗೆ ಯಾವ ಥರ ಮಣ್ಣಿದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಯಾಕಂದರೆ ತುಂಬ ಜನ ಜಮೀನು ತೊಗೊತೀರ, ನಿಮಗೆ ಮಣ್ಣಿನ ಒಂದು ಕಲ್ಪನೆಗಳು ಇರೋಲ್ಲ. ಯಾವ ಥರ ನಾವು ಸಾಯಿಲ್ ಇರೋಂಥ ತೊಗೊಂಡ್ರೆ ನಮಗೆ ಅನುಕೂಲ ಹೇಗಿರುತ್ತೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಗೊತ್ತಿರೋಲ್ಲ. ಬಟ್ ನಿಮಗೆ ಈ ಜಮೀನು ನೀವು ತೊಗೊಂಡ್ರೆ ನಿಮ್ಗೆ ಇದ್ರ ಪ್ಲಾಂಟೇಷನ್ ಮಾಡಿಸ್ಕೊಡ್ಬೇಕಂದ್ರೆ ಮಾಡಿಸ್ಕೊಡ್ತೀನಿ, ಅದ್ಬಸ್ ಮಾಡಿಸ್ಕೊಡ್ತೀನಿ, ಪೇಪರ್ ಕರೆಕ್ಟಾಗಿ ಕೊಡ್ತೀನಿ, ಒಳ್ಳೆ ಲೀಗಲ್ ಪೇಪರು, ತುಂಬ ಚೆನ್ನಾಗಿದೆ, ಒಳ್ಳೆ ಜಮೀನು ನೋಡಿ. ಮಣ್ಣು ತೋರಿಸ್ತೀನಿ ನಿಮಗೆ, ಯಾಕಂದರೆ ಇದು ಉಳುಮೆ ಮಾಡಿದರೆ ನಿಮಗೆ ಫುಲ್ಲು ರೆಡ್ ಕಲರ್ ಕಾಣುತ್ತೆ. ಬಟ್ ನಾನು ಇಲ್ಲಿ ಕಟ್ಟೆ ಬುಡದಲ್ಲಿರೋಂಥ ಮಣ್ಣು ತೋರಿಸ್ತೀನಿ. ನಮ್ಮ ಲೋಕಲ್ ಭಾಷೆಯಲ್ಲಿ ನಾವು ಕಟ್ಟೆ ಅಂತೀವಿ, ಬದ ಅಂತೀವಿ ಇದನ್ನು. ನೋಡಿ ಯಾವ ಥರ ಮಣ್ಣಿದೆ. ಈ ಥರ ಮಣ್ಣಿರಬೇಕು. ಈ ಥರ ಮಣ್ಣಿದ್ದರೆ ನೀವು ಯಾವುದೇ ಥರ ವ್ಯವಸಾಯ ಮಾಡೋದಕ್ಕೆ ಇದು ಲಾಯಕ್ಕಾದಂಥ ಮಣ್ಣು, ಸಮತಟ್ಟವಾದಂಥ ಭೂಮಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೀನಿ, ಇಂಥ ಭೂಮಿ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ರಸ್ತೆ, ಒಳ್ಳೆ ಭೂಮಿ. ಬನ್ನಿ, 17.5 ಲಕ್ಷ ಹೇಳ್ತೀನಿ, ಅದರಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಜಮೀನು, ಆದಷ್ಟು ಬೇಗ ಬಂದಂಥ ಕಸ್ಟಮರ್ಗಳಿಗೆ ಈ ಭೂಮಿ ಕೊಡೋದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿರ್ತೀನಿ. ಯಾವುದೇ ಥರ ನಿಮಗೆ ಸಂಶಯ ಇರಬಾರ್ದು. ಮತ್ತೊಮ್ಮೆ ಜೈ ಹಿಂದ್, ಜೈ ಭಾರತ್.